ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದ್ರಾಗ ಏನು ವಿಶೇಷತೆ ಐತಿ ಅಂತ ನೋಡನ್ರಿ. ಮತ್ತು ಇವತ್ತು ಬೆಳಗ್ಗೆ ಬಿಟ್ಟಂತ ವಿಡಿಯೋಕ್ಕೆ ಕಮೆಂಟ್ ಬಂದವ್ರಿ. ಅರ್ಶಿಯ ತಲೆದಿಂಬು ಹಾಕೊಂಡ್ರಿ ಅದು ಇದಾಗಿ ಅದನ್ನು ಒಗ್ಯಾಕಿಟ್ಟಿವಿ. ಎಷ್ಟೋ ತಲೆದಿಂಬ್ರಿ ಇಲ್ಲಿ ಗಾಡಿಯವ್ರು ಬರ್ತಾರಲ್ಲ, ಕಸ ಗಾಡಿಯವ್ರು ಅವ್ರು ಬೇಗ ನಿಂತ್ಕೊಂಡ್ಬಿಡ್ತಾರಪ್ಪ. ಅದಕ್ಕೆ ಸ್ವಲ್ಪ ನಮ್ಮ ಸುಲ್ತಾನ್ರದ್ದು ಯಾರು ಬಂದಂದ್ರೆ ಗಾಡಿ ತೊಗೊಂಡು ಹೋಗಿ ಒಂದಿಷ್ಟು ಅರಿಬಿ ಅವು ಎಲ್ಲ ಅದಾವ್ರಿ, ಎಲ್ಲ ಕೂಡ ತೊಗೊಂಡು ಹೋಗಿ ಹಾಕಿ ಬಂದುಬಿಟ್ರೆ ಆಯ್ತು ಅಂತಂದು ಸುಮ್ಮನೆ ಬಿಟ್ಟಿವ್ರಿ ನಾವು ರೀ. ಇವಾಗೆಲ್ಲ ಹಾಕೊಳ್ಳೋವೆಲ್ಲ ಈ ಕವರ್ ಹಾಕ್ಯಾಡ್ರಿ ಅರಿಪರಿ. ಅದು ಒಂದು ಇದು ಬಾಗಿಲು ಪದ ತೊಗೊಂಬಿದ್ದೆ ನಾನು ಹರಿಸ್ಕೊಂಡು, ಅದ್ರೊಳಗೆಲ್ಲ ಕಟ್ ಮಾಡಿ ಹೊಲ್ದಾಡ್ರಿ ಚಲೋ ಆಗ್ಯಾವ್ರಿ ಅವು. ಇದು ನಿನ್ನೆ ದೋಸೆ ಹಿಟ್ಟು ಹಾಕಿದ್ವಲ್ರಿ, ಅದನ್ನು ಭಾಳ ಆಕೈತ್ರಿ ಇದೀಗ. ಹಾಗಾಗಿ ಸ್ವಲ್ಪ ಎತ್ತಿ ಬಿಟ್ಬಿಡ್ತೇನೆ ರೀ. ನೋಡ್ರಿ ಅದೇ ಇಲ್ಲಿ ಮಮ್ಮಿ ಚಟ್ನಿಗೆ ಇದು ಮಾಡತ್ತಾರೆ, ರೆಡಿ ಮಾಡ್ಕೊಳತ್ತಾರೆ. ದೋಸೆ ಮಾಡೋದು ಪಟ್ಟಿ ಮಾಡೋದು ಮಮ್ಮಿ. ದೋಸೆ ಉಳ್ಳಾಗಡ್ಡಿ ಪಲ್ಯ ಮಾಡಿ, ಉಳ್ಳಾಗಡ್ಡಿ ಪಲ್ಯ ಮಾಡೋಣ. ಪುಟಾಣಿ ಹಿಟ್ಟು ಹಚ್ಚಿ ದೋಸೆ ಮಾಡೋಣ. ಯಾಕಂತ ಹೇಳಿದ್ರೆ ನಿನ್ನೆ ಆಲೂಗಡ್ಡೆ ತೊಗೊಂಬರೋದು ನೆನಪಾಗಿಲ್ಲ ನನಗದು. ದೋಸೆ ಇದನ್ನು ಹಾಕಿದ್ದೆ ನಂಗೆ ನೆನಪಿದ್ದಿಲ್ಲ. ಮತ್ತೀಗ ಎಲ್ಲಿ ಹೋಗೋದು ಬೇಡ, ಒಂದು ಸ್ವಲ್ಪ ಚಟ್ನಿ ಮಾಡೋಣ. ಒಣ ಕೊಬ್ಬರಿದು ಚಟ್ನಿ ಮಾಡಿ ಅದನ್ನು ಪಲ್ಯ ಮಾಡಿ ದೋಸೆ ಮಾಡೋಣ. ಸೀರೆ ಭಾಳ ಮೆಸೇಜ್ ಬರಾಕತ್ತವನ. ಮಧ್ಯಾಹ್ನ ಮ್ಯಾಗ ಹಾಕಿ ತೋರ್ಸಂತ ಸಕ್ಕು ಮಿನಿ ಕಿಚನ್ ಒಳಗೆ ಹಾಕಂತವ ಅದನ್ನು. ಅದಿಲ್ಲ ವಿಡಿಯೋ ಹಾಕಿಬಿಟ್ನೆ ಅಂದ್ರೆ ಮತ್ತೆ ಹೋಗೋ ಬರ ಅಂತೇಳಿ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಸಕ್ಕು ಮಿನಿ ಕಿಚನ್ ಒಳಗೆ ನೋಡಿ ಫ್ರೆಂಡ್ಸ, ನೋಡಿ ನಮಗೆ ಮೆಸೇಜ್ ಹಾಕಿರಿ. ಅಲ್ಲಿ ನಂಬರ್ ಕೊಟ್ಟಿರ್ತೀವಿ ನಾವು ಕಮೆಂಟ್ ಬಾಕ್ಸ್ ಒಳಗೆ ಇವತ್ತು ರೀ. ಇದು ನಾವು ಪುಟಾಣಿ ಹಿಟ್ಟು ಹಚ್ಚಿ ಉಳ್ಳಾಗಡ್ಡಿ ಪಲ್ಯ ಮಾಡ್ತೀವಿ, ಅದನ್ನು ಭಾಳ ಟೇಸ್ಟ್ ಆಗ್ತೈತೆ ರೀ. ಮತ್ತು ನೋಡಿರಿ ನಾನು ಪುಟಾಣಿ ಹಿಟ್ಟು ಹಾಕಿನ್ರಿ, ಒಣ ಕೊಬ್ಬರಿ, ಕೊತ್ತಂಬರಿ, ಜೀರಿಗೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಅದು ಚಟ್ನಿ ರೆಡಿ ರೀ. ಇದು ಉಳ್ಳಾಗಡ್ಡಿ ಇದು ಪಲ್ಯ ಮಾಡ್ತೀನಿ. ಬಟ್ ಈಗ ಮಾಡಿದಿರಿಪ್ಪ ನಾವು. ಅರಿಶಿಯಾಗೂ ಆರಾಮಿಲ್ಲ ರೀ, ನಮ್ಮ ಸಾನಿಯಾಗೂ ಆರಾಮಿಲ್ಲ ರೀ. ಇವತ್ತು ಎಲ್ಲಿ ಡಾಕ್ಟ್ರ್ ಇದೇನೇ ಇಲ್ಲ, ಆಕಿಗೆ ಜ್ವರ ಅಂದ್ರೆ ಜ್ವರ ರೀ ನಮ್ಮ ಸಾನಿಯಾಗೂ. ಹಂಗಂತ ಅಂದು ಅಲ್ಲೇ ಇದ್ದೀವಿ ನೋಡ್ರಿ. ಇಷ್ಟೊತ್ತನ ಹೋದ್ರೆ ಈಗ ಬಂದು ಮತ್ತೆ ಊಟ ಮಾಡಿದ್ವಿ. ನಾನು ಕೈ ಕಾಲು ಹಂಗೆ ಇದಂಗೆ ಆಗತ್ತೆ ರೀ, ಮ್ಯಾಪ್ ಪಾಡಣಿ ಹತ್ತಂಗೆ ಆಗಲ್ತ್ರಿ. ಅಲ್ಲಿ ಹೋಗಿದ ಮೇಲೆ ಹಂಗೆ ಆಗತ್ತೆ. ಬಂದು ಮತ್ತು ಸೀರೆ ಒಂದು ನಿನ್ನೆ ತೊಗೊಂಬಂದಿಟ್ಟಿದ್ವಲ್ರಿಪ್ಪ, ಒಂದಿನ ಸೀರೆ ಅವ್ನು ವಿಡಿಯೋ ಮಾಡಿ ಹಾಕಿದ್ರೆ ಸೀರೆ ಹೋಗ್ತಾರಿಲ್ಲ ತಂದು ಹೋಗಂಗೆ ಇಲ್ಲ ರೀ ಅವು. ಮತ್ತು ನಂದು ಇದು ಅಲ್ರಿ ಎಲ್ಲ ವಿಡಿಯೋದೊಳಗಿಂತನ ನನ್ನ ಸಾರಿ ತೊಗೊತಾರೆ ಎಲ್ಲ ನನ್ನ ಫ್ರೆಂಡ್ಸ್ ರೀ. ಹಂಗಾಗಿ ಬಂದು ಮತ್ತೆ ಸೊಕ್ಕು ಮಿನಿ ಕಿಚನ್ ಒಳಗೆ ವಿಡಿಯೋ ಮಾಡಿ ಹಾಕಿ ಸ್ವಲ್ಪ ಊಟ ಮಾಡಿದ್ನಲ್ರಿ, ಆಯಾಸದಂಗೆ ಆಕೈತೆ ಅಂತಂದು ಗುಳಿಗೆ ತೊಗೊಂಡು ಅಡ್ಡಾಡಕೈತೆ ನೋಡ್ರಿ ಇಲ್ಲೇ ರೀ. ಎಲ್ಲರೂ ನನ್ನ ಬೇಕತ್ತಾರೆ ರೀ, ಹಂಗೆ ಆಗ್ಬಿಟ್ಟಿಲ್ಲ ನೀನು, ಎಷ್ಟು ಸಾರಿ ಬಿಟ್ಟಿಲ್ಲ ನೀನು, ನಮ್ಗೆ ಹಂಗೆ ಕಾಣ್ಸಕತ್ತೆ ನೀನು ಅಂತಂದು. ನಿಮ್ಗೆ ಹಂಗೆ ಕಾಣ್ಸಕತ್ತಿದ್ದಿರ್ಬೇಕು ಕೊಡುವ, ನನ್ನ ಏನಾಗಿಲ್ಲ ಆರಾಮದೀನಿ ಅಂತ ಹೇಳಿದೆ. ನಮ್ಮ ರೇಷ್ಮೆ ಅಪ್ಪಂಕರ ಸತ್ತಿಗಿತ್ತಿ ನೋಡು, ಪಡ್ತೇವೆ ಕೂಳೋದು ತಿನ್ನಂತ್ರಿ, ಎಲ್ಲಿ ತಗೋವ ಅಂತಂದು ಹೇಳಿದ್ರು. ತರಕಾರಿ ಅಂತಂತಂದು ಇಲ್ಲಿ ಮುಂದೆ ಕನ್ನಡ ಹೋದ್ರಿ. ನಿನ್ನೆರ ತೊಗೊಂಬಂದಿನಿ ರೀ ತರಕಾರಿನ ಎಲ್ಲ. ಮತ್ತೇನು ತೊಗೋಬೇಕು ರೀ ತರಕಾರಿ, ಮತ್ತು ಬ್ಯಾಡ್ರ ಅಂತೇ ಬಿಟ್ಟೆ ರೀ. ತರಕಾರಿ ತೊಗೊಂಬಂದ ಬಿಟ್ಟೆ ರೀ. ಮೆಂತ್ಯದೆಲ್ಲ ನೋಡಿರಿ, ದುಂಡೆಲ್ಲಿ ಮೆಂತ್ಯ ರೀ, ಎಳೆಯದು ಕೊತ್ತಂಬರಿ, ಮಸಾಲೆ ಹೊಲ್ದಾಗಿಂದ್ರಿ ಎಲ್ಲ ಕೆಂಪು ಮಣ್ಣು. 10 ರೂಪಾಯಿ ಕೆಜಿ ಟಮಾಟೆ ಹಣ್ಣು ರೀ, ಬದ್ನಿಕಾಯಿ 10 ರೂಪಾಯಿಗೆ ಅರ್ಧ ಕೆಜಿ ಹಿಂಗೆಲ್ಲ ಇದ್ದು. ಈಗ ಒಂದೆರಡು ಸೀರೆ ಪ್ಯಾಕ್ ಮಾಡಿದ್ರಿ. ಫೋನ್ ಬರಾಕತ್ತು ನೋಡಿರಿ, ಸಾರಿದ ಫೋನ್ ರೀ ಅದು. ಟೈಮ್ ಆಗಲಿ ನೋಡ್ರಿ, 7 ಗಂಟೆ ಆಗಕ್ಕೆ ಬಂತೀನಿ, ಆಗಿಲ್ಲ. ಕಸ ಅದೆಲ್ಲ ಮುಗಿಸಿದೆ ನಾನು ಅರಿಪ. ಸ್ವಲ್ಪ ಚಪಾತಿ ಇಟ್ಟು ಅದನ್ನ ಬೇಕಾಯ್ತು, ಅಡುಗೆ ಮಾಡ್ಬೇಕು ಬರ. ಆಕಿಗೆ ಅರಿಶಿಯಾಗೂ ಆರಾಮಿಲ್ಲ ರೀ. ಆಕಿನ ದವಾಖಾನೆ ಕರ್ಕೊಂಡು ಹೋಗ್ಲಿ ಅನ್ಸಾಕತೈತೆ ರೀ. ಇಲ್ಲಿ ಅಲ್ಲಿ ಆದ್ರೆ ನಮ್ಮ ತಾಜನರು ಕೇಳ್ರಿ, ಅಲ್ಲಿ ಆದ್ರೆ ಗುಳಿಗೆ ಔಷಧ ಹತ್ತವ್ರಿ. ಇಲ್ಲಿ ವೇಸ್ಟ್ ತೊಗೊಂಡು ಇವ್ರಿಗೆ ಹತ್ತದ ಇಲ್ಲರಿ. ಪೈಕಿನ ಕೆಮ್ಮಕತ್ತಾಳ್ರಿ. ಆಕಿಗಂತ ನೆಗಡಿ ಜ್ವರ ರೀ, ಎರಡೂ ಕಡೆ ಆಕಿಗೆ ಅರಿಶಿಯಾಗ್ರಿ. ಕ್ಲೈಮೇಟ ಚೇಂಜ್ ಐತಲ್ರಿ ಇದು. ಮತ್ತು ಅವು ಇವು ತಿಂತಾರಲ್ರಿ ಕುರುಕುರಿ. ಕುರುಕುರಿ ತಿನ್ನೋದಂತ ವಿಚಿತ್ರ ಬಿಡ್ರಿ ಅವ್ರು. ಅವ್ನು ತಿಂದ ಈ ನಮ್ನಿ ಜಡ್ ಮಾಡ್ಕೊಂಬಿಡ್ತಾವ್ರಿ ಹುಡುಗರು ಎಲ್ಲಾರ. ಸುಮ್ಮನೆ ಆಕಿಗೂ ಇಲ್ಲೇ ಬಾಬರ್ ತೋರಿಸ್ಕೊಂಬಂದ್ರಲ್ರಿ, ನಿನ್ನ ಹೋಗಿರಿ ಅಲ್ಲೇ ಕರ್ಕೊಂಡು ಹೋಗಿ ಅನ್ಸಾಕತೈತ್ರಿಪ್ಪ. ನೋಡ್ರಿ ಗಿಡ ರೀ, ಅಷ್ಟ ಮಣ್ಣೊಳಗೆ ಅಷ್ಟ ಇದ್ರೊಳಗೆ ಹೆಂಗೆ ಬೆಳೆಯಾಕತ್ತಾವ ನೋಡ್ರಿ. ಎಷ್ಟು ಮಗ್ಗಿಬಿಟ್ಟ ನೋಡ್ರಿ ಗುಲಾಬಿ ಹಣ್ಣು. ಇದು ಸೀತಾಫಲ ಅನ್ರಿ, ಇದೇನು ಪೇರು ಗಿಡ ಐತ್ರಿ, ತಾನ ಹುಟ್ಟೈತ್ರಿ ಅದು. ಇಲ್ಲಿ ಮಮ್ಮಿ ಸಾರು ಮಾಡತ್ತಾರ ರೀ. ಸಾರಿಪ್ಪ ನಾನು ಮಾಡಿದೆ ಅಂದ್ರೆ ಹಿಂಗೆಲ್ಲ ಹಾಕ್ತೀನಿ ರೀ. ಸ್ವಲ್ಪ ಪಾಲಕ್ಕಿದ್ರೆ ಪಾಲಕ್, ಮೆಂತಿದ್ರೆ ಮೆಂತ್ಯ ರೀ, ಒಂದು ಬದ್ನಿಕಾಯಿ ರೀ, ಸೌತೆಕಾಯಿ ರೀ, ಕ್ಯಾರೆಟು, ಟೊಮೆಟೊ ಹಣ್ಣು, ಮೆಣಸಿನಕಾಯಿ ರೀ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡಿದ್ವಿ ಅಂತ ಹೇಳಿದ್ರೆ ಘಮ ಅಂತೈತ್ರಿ ಸಾಂಬಾರು ರೀ. ಇವ್ರು ಮಾಡ್ತಾರಿಪ್ಪ, ಬೇಳೆ ಹಾಕೋದು ಅದ್ರಾಗ ಒಂದು ಟೊಮೆಟೊ ಹಾಕೋದು ಮುಗಿದು ಜೈಂದು ಅನ್ಸ್ಬಿಡ್ತಾರೆ ಇವರು ಸಾಂಬಾರು. ಹಂಗೆ ಹಿಂಗೆ ಮಾಡಿದೆ ಅಂದ್ರೆ ಕ್ಯಾರೆಟ್ ತಿನ್ಲಾರ್ದರು, ಸೌತೆಕಾಯಿ ತಿನ್ಲಾರ್ದು ಎಲ್ಲರೂ ಊಟ ಮಾಡ್ತಾರೆ. ಸಾರು ಹಾಕೊಂಡ್ರಿ ಒಂದು ಸಾರು ಆಗೈತಲ್ಲ ಅಂತ ಹೇಳಿದ್ರೆ ಈ ಬೇಳೆ ಹಾಕನ್ರಿಪ್ಪ. ಬೇಳೆದ್ರಿ ಇಟ್ರಿ ಇಲ್ಲಿ ತೊಗೊಂಬಂದಾರಿ ಹೋಗಿ. ಎಣ್ಣೆ ಬ್ಯಾಳಿ ಏನಿದ್ದಿರಲ್ಲ, ಜೀರಿಗೆ ಇದ್ದಿಲ್ಲ, ಗರಂ ಮಸಾಲೆನೂ ಇಲ್ಲ, ಇಲ್ಲ ಗರಂ ಮಸಾಲ, ಧನಿಯಾ ಪೌಡರ್ ಇಲ್ಲ, ಪೆಪ್ಪರ್ ಪೌಡರ್ ಇಲ್ಲ. ಹೌದಾ?
ನೀನು ನೆನಪು ಮಾಡ್ಬೇಕಾಯ್ತಾರಿಪ್ಪ ನಾನು ತೊಗೊಂಬಂದ್ಬಿಡ್ತೆ ಆಗ ನಾನು ಜೀರಿಗೆ ಪೌಡ್ರ್ ಇಲ್ಲ, ಜೀರಿಗೆ ತೊಗೊಂಬಂದಿ ನೋಡು. ಪೌಡ್ರ್ ಇಲ್ಲ. ಜೀರಿಗೆ ಪೌಡ್ರ್ ಆಯ್ತು ನಾನು ಇರ್ತಿದ್ದೆ ಬೇರೆ. ನೋಡಿರಿ ನಾನು ಚಪಾತಿ ಹಿಟ್ಟು ನಾನಿದೆ ಅನ್ನಕ್ಕೆ ಇಟ್ಟರೆ ಒಂದು ಕಡೆ ಬೇಳೆಗಿಟ್ಟೆ, ಇಲ್ಲೊಂದು ಸ್ವಲ್ಪ ಚಪಾತಿ ಮಾಡ್ಬೇಕ್ರಿ. ಈಗ ಚಪಾತಿ ಮಾಡಾಕತ್ತೀನಿ. ಸಾರಿಗೆ ಫೋನ್ ಇದನ್ನ ಬರಾಕತ್ತಾವ್ರಿಪ್ಪ, ಮೆಸೇಜ್ ಭಾಳ ಬರಾಕತ್ತವಟ್ಟೆ ಉಂಟಿವು ಅಂತ ಇದಾಗಕತ್ತೈತೆ ಅದು. ಹಂಗೆ ಕಳಿಸ್ತಾರೆ ಪಾಪ. ಇರ್ತಡಿ ಒಂದು ಸ್ವಲ್ಪ ಅವಸರದಾಗದೀವಿ ನಾವು. ಇವನ್ನ ಇದು ಮೊದಲು ಅಡುಗೆ ಮುಗಿಸೋಣ ಹೌದಿಲ್ಲ, ಅಡುಗೆ ಮುಗಿಸ್ಕೊಂಡು ಆಮೇಲೆ ಕಡೆ ಇದು ಮಾಡೋಣಂತ. ಇಲ್ಲಿ ನೋಡಿರಿ ನಾನು ಚಪಾತಿ ಎಲ್ಲವನ್ನೂ ಈ ಥರ ಮಾಡಿಕೊಂಡಿರಿ. ಇದು ಸ್ವಲ್ಪ ಹಗುರ ಆಗ್ಬಿಡೋದು ಕೆಲಸ ರೀ. ಇದು ಸ್ವಲ್ಪ ಜೋಳ ಹಿಟ್ಟು ಉದುರಿಸಿ ಉದುರಿಸ್ಬೇಕು ರೀ, ಚಲೋ ಹೋಗ್ತಾವ್ರಿ ಚಪಾತಿ ರೀ. ಈ ಥರ ಮಾಡಿದ್ರೆ ಆಮೇಲೆ ಕಡೆ ರೌಂಡಾಗಿ ಬೇಕಂದ್ರೆ ರೌಂಡಾಗಿರಿ ಮುರಿ ಬೇಕಂದ್ರೆ ಆ ಥರ ಯಾವ ಥರ ಅದ್ರ ಲಟ್ಟಿಸ್ಕೊಂಡ್ರು ಸೇಪ್ ಕೊಟ್ಟರು ಬರ್ತಾವೆ ರೀ. ನಮ್ಮ ಲಟ್ಟಿಸೋದ್ರ ಹೋಗಿರ್ತೈತಿ ಅದು. ಈ ಥರ ಹಿಟ್ಟು ಉದುರಿಸಿ ಮಡಿಚಿಟ್ಬಿಡೋದ್ರಿ. ಮಸ್ತ್ ಹಾಕೋರಿ, ಉಬ್ಬು ಬಂದ್ಬಿಡ್ತಾವೆ ಚಪಾತಿವು. ಇಲ್ಲಿ ನೋಡಿ ತತ್ತಿ ಸಾರು ಮಾಡಕ್ಕೆ ಎಣ್ಣೆ ಕಾಯ್ತೈತಿ ರೀ. ಈಗ ಮತ್ತೆ ಹಾಕೊಂಬಿಡೋಣ. ಇಲ್ಲಿ ಚಪಾತಿ ಲಟ್ಟಿಸ್ಕೊಟ್ಟಿನಿ ಆರಿಪ ಬೇಸಾಕತ್ತಾವ್ರಿ. ಗಂಜಿ ಕುಡಿತೇವಂತ ಅರ್ಶಿಯ. ಓ ಅದನ್ನು ಚಪಾತಿನ ಒಂದು ಇಲ್ಲ ಗಂಜಿ ಏನು ಹೊಡ್ತಂಬೈತಿ. ಗಂಜಿ ಕುಡಿ ಚಪಾತಿ. ತತ್ತಿ ಕುಸಿದ ನೋಡಿಲ್ಲಿ, ತತ್ತಿ ಕುಸಿದ್ದ ಇದನ್ನು ತಿನ್ನಿ ಮೊದಲ. ಅಲ್ಲಿ ಹೋಗಿ ಬರಂಬ ಆಸ್ಪತ್ರೆಗೆ. ಹಬ್ಬ ಬಂದಾರ ಹಬ್ಬನ ಕುಡಿ ಹೋಗ್ಬು. ಹೇಳ್ಮೇಕ ಅಂತ ತಿಂದು ಹೋಗಿ ಹೇಳಿ ನೀನು ಪಟ್ನ. ಅರೇ ಆಕೆ ದವಾಖಾನೆ ಕರ್ಕೊಂಡು ಹೋಗ್ರಿ ಯಾರಿಪಾಗ್ರಿ. ಇಲ್ಲಿ ಅಮ್ಮನ ಕಡೆ ರೀ, ಅಲ್ಲಿ ಅಮ್ಮನ ಅಂಗಡಿ ಮುಂದೆ ಐತಲ್ರಿ. ಹ್ಞೂ ರೀ ಹೇಳ್ಪಟ್ನ ಹೇಳಿ ನೀನು. ಹಿಂಗೆ ಮಂಡತನ ಮಾಡ್ಕೊಂಡು ಕುಂದಿರ್ತಾವ್ರಿ ಹುಡುಗರು. ಇವು ಹೆಚ್ಚು ಕಡಿಮೆ ಆದಾಗ ದವಾಖಾನಿಗೆ ಹೋಗ್ಯವಂತಾವೆ. ಹೇಳಿ ಮ್ಯಾಕೆ ಹೇಳ್ಪಟ್ನ. ಬೆಳಗ್ಗೆದ್ದನ್ನು ಇಷ್ಟ ಮಕ್ಕೊಂಬಿಡೋಡ್ರಿ. ಹೇಳಬಲ್ಲ ಏನು ಮಾಡಬಲ್ಲ. ಅಂದ್ರೆ ಉಣ್ಣಾಕವಲ್ಲ ಅಂತಾಳ, ತಿನ್ನಾಕವಲ್ಲ ಅಂತಾಳ. ಇಂಜೆಕ್ಷನ್ ಮಾಡಿಸ್ಕೊಂಬಂದಿರಿಪ್ಪ. ಬಂದ ತಕ್ಷಣ ಮಕ್ಕಂದ್ಬಿಟ್ಲೆ. ಯಾಕಂದ್ರೆ ಇಂಜೆಕ್ಷನ್ ನೋವು ಆತ್ರಿ ಈಗ ಅದು ಮಕ್ಕಂದವು. ಜ್ವರ ಬಂದವ್ರಿ, ಜ್ವರ ಬೆಂಕಿ ಆಗ್ಯಾವು ಸುಮ್ಮನೆ. ಜ್ವರ ಭಾಳ ಅದಾವು. ಊಟ ಮಾಡಿ ಗುಳಿಗೆ ತೊಗೊಂತೀಳಮ್ಮ ಹರ್ಷಿಯ. ಉಣ್ಣು ಹೇಳು ಮ್ಯಾಕೆ ಹೋಗಿ ಇಬ್ಬರು ಕೂಡ ಹೋಗಿ ತೋರ್ಸ್ಕೊಂಬಂದ್ರೆ ಆಕಿನ ಕೆಮ್ಮಾಕತ್ತಿದ್ಲ. ಈಗೀಗಂತೂ ಜ್ವರ ಫುಲ್ಲು ಜ್ವರ ರೀ ಈಕಿಗೆ. ಕೆಮ್ಮಿನಂತನದು ಕೊಡಾಕಿ ಹಾಕಿ ಆಟ. ಸಣ್ಣ ಪಾಪಗಳಿಗೆ ಹಾಕಂಗಿಲ್ಲ ಅಷ್ಟೆ, ಅದು ಪೂರ ಬೂಚ್ ಕುಡಿಬೇಕು. ಅಯ್ಯ ಅದನ್ನೇನು ಕುಡಿತಿಬಿಡು ಮತ್ತೆ ಅಷ್ಟು ಹೋಗಲಿ. ಇದು ಕ್ಲೈಮೇಟ್ ಚೇಂಜ್ ಆಗಿದ್ದಕ್ಕೆ ಹಂಗೆ ಆಕೈತೇನು ರೀ. ಎಲ್ಲರಿಗೂ ಆರಾಮನೇ ಇಲ್ಲ ನಂಗೆ ಹಂಗೆ ಹಾಕತ್ತು ಬಿಟ್ಟೈತ್ರಿ. ಕೊಡಕ್ಕಿ ಒಂದು ಬುಚ್ಚ ಹಾಕಿ ಕೊಡು ಕುಡಿತಾ. ಇಲ್ಲಿ ಮಮ್ಮಿ ಸೀರೆ ಪ್ಯಾಕ್ ಮಾಡತ್ತಾರ್ರಿ. ಹ್ಞೂ ಇವತ್ತೆಲ್ಲರೂ ತೊಗೊಂಡರು. ಸೋಮವಾರ ದಿನ ಹಾಕೋದು, ಯಾಕಂದ್ರೆ ನಾಳೆ ಸಂಡೆ ಎಲ್ಲ ಬಂದಿರೈತಿ. ಎಲ್ಲ ಫೋನ್ ನಂಬರು ಅಡ್ರೆಸ್ ರೀ, ಪಿನ್ ಕೋಡ್ ಸ್ವಲ್ಪ ಇದಾಗಂಗಿಲ್ಲ, ಹೆಚ್ಚು ಕಡಿಮೆ ಆಗಿಲ್ಲ ರೀ. ಹಂಗಾಗಿ ಪಿನ್ ಕೋಡ್ ಅದು ಒಂದು ಸಲ ಬಿಟ್ಟು 2 ಸಲ ಮತ್ತು ನಮ್ಮದೂ ಹಾಕಿರ್ತೀನಿ ರೀ. ನಾನು ಸೆಕಿನ ಅದಪ್ಪ ಅಂತ ಹಾಕಿ ಮತ್ತು ನಮ್ಮದು ಫೋನ್ ನಂಬರ್ ಹಾಕಿರ್ತೀನಿ ರೀ. ಒಂದು ವೇಳೆ ಅವ್ರಿಗೆ ಸಾರಿ ಮುಟ್ಟಿಲ್ಲ ಅಂತ ಹೇಳಿದ್ರೆ ನನಗೆ ಫೋನ್ ಹಚ್ತಾರಲ್ಲ ರೀ. ಹಾಗಾಗಿ ನಮ್ಮದು ನಂಬರ್ ಹಾಕಿರ್ತೀವಿ ರೀ. ಅದೆಲ್ಲ ಕರೆಕ್ಟಾಗಿನೇ ಇರ್ಬೇಕು ರೀ. ಮತ್ತು ಹಳ್ಳಿ ಕಡೆ ಇದ್ದು ರೀ, ಅವ್ರಿಗೆ ಕಳಿಸಿದ್ದೆ ನಾನು. ಅವರು ಪಾಪ ಇದು ಹೋಗಂಗಿಲ್ಲ ಅಂತ ಹೇಳಿದ್ರು. ಅವ್ರು ಕೊರಿಯರ್ದಲ್ಲಿ ಇದಿಲ್ಲ, 60-70 ಕಿಲೋಮೀಟ್ರ್ ದೂರ ಐತಂತ. ಪಾಪ ಅವ್ರು ಬಂದು ಹೆಂಗೆ ತೊಗೊತಾರೆ ಇಲ್ಲಿ. ಹಾಗಾಗಿ ವಾಪಸ್ ಬರ್ತೈತೆ ನೋಡ್ರಕ್ಕ, ನೀವು ಇದು ದುಡ್ಡು ಹಾಕ್ರಿ ಅಂದ್ರೆ ಆಯ್ತು ರೀ ಮಾಮ, ನಿಮ್ಮ ಸೀರೆ ಬಂದು ಮುಟ್ಟಿದ ತಕ್ಷಣ ನಾನು ದುಡ್ಡು ಹಾಕ್ತೀನಿ ಅಂತಂದು ಹೇಳಿದೆ. ಇವತ್ತು ಅವ್ರಿಗೆ ವಾಪಸ್ ದುಡ್ಡು ಹಾಕಿದ್ರಿ. ಸೀರೆ ಬಂತು ಇವತ್ತು ಹಾಕಿಬಿಟ್ಟೆ ರೀ. ಅವ್ರು ಎಷ್ಟು ಇದು ಮಾಡೋದು ಥ್ಯಾಂಕ್ ಯು ಸೋ ಮಚ್ ಅಂತೆ. ಇವಾಗ ಅದು ಏನು ಮಾಡೋಕೆ ನಾವು ಹೌದಿಲ್ವಾ. ಹೇಳ್ರಿಪ್ಪ ನಮಗೆ ಹಂಗೇನ್ರಿ ವಾಪಸ್ ಬಂದಂತಂದ್ರೆ ನಾನು ನಿಮ್ಗೆ ದುಡ್ಡು ಇದು ಮಾಡ್ತೀನಿ ರೀ. ಹಾಕಿ ಬಿಟ್ಟಿರ್ತೀವಿ ರೀ, ಎಷ್ಟು ಜನ ಹಾಕಿದ್ದೀವಿ ನಾವು. ಹಂಗೆ ಹಳ್ಳಿಗೆ ಇಲ್ಲ ಅಂತಂದ್ರೆ ಅದಾವನಂತ ನಾನು ತೊಗೊಂಡಿರ್ತೀನಿ ರೀ. ಇಲ್ಲ ಅನ್ನೋದ್ರೊಳಗೆ ಅಂದ್ರೆ ಸ್ವಲ್ಪ ಇದಾಗ್ಬಿಡ್ತೈತಿ ನನಗೆ. ಆಮೇಲೆ ಕಡೆ ಎಲ್ಲರೂ ಹೋಗಿರ್ತಾರೆ ನೋಡ್ರಿ ಕದ ಮುಚ್ಕೊಂಡು. ಅವ್ರು ಒಂದು 3-4 ದಿನ ಇಟ್ಟರಂಗೆ ಇಲ್ಲ, ಅವರು ಕೊರಿಯರ್ ಹಂಗೆ ಮಾಡ್ತಾರೆ. ಇಲ್ಲ ಬಾಜು ಮನೆಯವ್ರಿಗೆ ಹೇಳಿ ಹೋಗ್ರಿ ಹೌದಿಲ್ವಾ. ನೀವು ಇರಲ್ಲ ಅಂತ ಹೇಳಿದ್ರು ಬಾಜು ಮನೆಗೆ ಹೋಗ್ರಿ. ಹಂಗೆ ಆರ್ಡ್ರ್ ಮಾಡಿದ್ದಿದ್ದು ಅಂತ ಹೇಳಿದ್ರು ಅವ್ರು ರೈಸ್ ಇಟ್ಕೊಂಡಿರ್ತಾರೆ. ಹಿಂಗೆ ಕೊರಿಯರ್ ಬರೋದೈತಿ ತೊಗೊಂಡು ಇಟ್ಕೋರಿ ಅಂತೇಳಿ. ಇವತ್ತು ಸಾರಿದು ಭಾಳ ಇದು ಮಾಡ್ಕೊಂಡಿಲ್ರಿ ನಾನು. ನೋಡ್ರಿ ಅಲ್ಲಿ ಸೀರೆ ಹೆಂಗೆ ತುಂಬ್ಯಾವ. 2 ಕಾನಿ ಹತ್ತಿಗೆ ಇಟ್ಟಿದ್ದೈತಿ. ಇಲ್ಲೂ ಕೆಳಗೋದವ್ರಿ ಮಡಿ. ಅಯ್ಯೋ ಮಡಿ ನೋಡಲ್ಲೇ ಇದು ಆಗ್ಬೇಕು ಮಮ್ಮಿ, ಹಾಳಿ ಗಿಳಿಯೋದಕ್ಕೆ. ರೀ ಮಡಿ ಇದು ನಿಮಗೆ ಹೊರಗೆ ತೊಗೊಳಕ್ಕೆ ಹೋದ್ರೆ ಎಷ್ಟು ದುಬಾರಿ ಸಿಗ್ತೈತೆ ಗೊತ್ತೇನ್ರಿ. ನಾವು ಎಷ್ಟು ಕಡಿಮೆ ಪ್ರೈಸಲ್ಲಿ ಕೊಡ್ತೇನೆ. ಕಲರ್ ಸೂಪರ್ ಐತ್ರಿ. ಬದ್ನಿಕಾಯಿ ಕಲರ್, ಚಾಕ್ಲೇಟೂ ಅಲ್ಲ ಹಸಿರೂ ಇಲ್ರಿ. ಅದು ನೋಡಿ ಬದ್ನಿಕಾಯಿ ಕಲರ್ ಇತ್ತು ನೋಡ್ರಿ ಇಲ್ಲಿ. ಬ್ಲೌಸ್ ಫುಲ್ ಶೈನಿಂಗ್.
ಭಾರಿ ಚಂದ ಐತ್ರಿ. ನಾನು ಇವು ರೇಟ್ ಜಾಸ್ತಿ ಇರ್ತಾವಲ್ರಿ, ಹಾಗಾಗಿ ಒಂದೊಂದು ಹಾಕಿಸ್ಬಿಡ್ತೀನಿ ರೀ, ರೇಟ್ ಜಾಸ್ತಿ ಇದ್ದದಕ್ಕೆ ರೀ. ಸುಮ್ಮನೆ ತೊಗೊಂಬಂದು ಇಟ್ಕೊಂಡು ಮತ್ತೆ ಅದ್ರಾಗ ರೊಕ್ಕ ಹಿಡ್ಕೊಂಡು ಕುತ್ಕೊಂಡ್ಬಿಡು ಅಂದ್ರೆ ಏನು ಮಾಡ್ಬೇಕು ರೀ. ನನಗೆ ಇದಾಗಂಗಿಲ್ಲ ಅಂತೇಳಿ ಒಂದು ಹೋತಾರ ಮತ್ತೊಂದು ತೊಗೊಂಬರ್ತೀನಿ ರೀ. ಹಂಗೆ ರೀ ಈಗ ಒಬ್ರು ಮೇಡಮ್ ಕೇಳಿದ್ರು ನೋಡ್ರಿ, ಈಗ ಅದನ್ನು ಹಾಕೀನಿ ರೀ ಈಗ ಅವ್ರಿಗೆ ಫೋಟೋ. ನೋಡ್ರಿ ಎಷ್ಟು ಮಸ್ತ್ ಐತಿ. ನಾಳೆ ಹೇಳ್ತೀನಿ ಅಂದ್ರೆ ನೋಡೋರು ಬಿಟ್ಟಿನಿ ಈಗ ರೀ ಒಬ್ರಿಗೆ. ಅದಕ್ಕೆ ನಾವು ಅರಿಪ ಎಂತ ಚಂದ ಐತೆ ನೋಡಮ್ಮ ಇದು ಅಂತಂದು ಹೇಳಕತ್ತಾಳ್ರಿ. ಭಾರಿ ಚಂದ ಐತೆ ರೀ ಅದು, ಭಾರಿ ಮಸ್ತ್ ಐತ್ರಿ. ಒಂದ ಪೀಸ್ ಐತೆ ನೋಡ್ರಿ ಅದು. ಮತ್ತೊಬ್ರಿಗೆ ಬಿಟ್ಟಿದ್ರಿ ಅವ್ರಿಗೆ ಇದು ನೋಡಿರಿ ಮೈಸೂರು ಸಿಲ್ಕ್ ಒಳಗೆ ನೋಡಿರಿ ಸಾರಿ ರೀ. ಮತ್ತು ಇದು ನೋಡಿರಿ ಬ್ಲೂ ಕಲರಿಂದ, ಇದು ಮೈಸೂರು ಸಿಲ್ಕ್. ಇದು ಸ್ವಲ್ಪ ಚಲೋ ಕ್ವಾಲಿಟಿ ಇದ್ರಿ ಇದು ಈ ಸಾರಿ. ಇಂಥದ್ರೊಳಗೆ ಜಾಸ್ತಿ ಹೋಗಿರೋದು ನನ್ನ ಕಡೆ ಸೀರೆ. ಈ 3 ಪ್ಯಾಕ್ ಮಾಡಿದ್ರು ಕೂಡ ಇಂಥದ್ರೊಳಗಾರ ಕಲರ್ ಪಿಂಕ್ ಕಲರ್ ಒಂದು ಹಸಿರದ ಕಲರ್ ಇತ್ತು ಅದ್ರೊಳಗೆ. ಮತ್ತು ಇವು ನೋಡಿರಿ, ಇವು ಮೈಸೂರು ಸಿಲ್ಕ್. ಇವು ಮತ್ತು ಭಾಳ ಸಸ್ತ ರೀ ಇವು ಈ ಸಾರಿ ರೀ. ಇವು ಮತ್ತು ಕಾಟನ್ ಸೀರೆ ರೀ. ಇವು ಎಲ್ಲ ಥರ ಭಾಳ ಅದಾವ ರೀ ಸೀರೆ. ಹೇಳಿಲ್ಲಲ್ರಿ ಅರಿಪ್ಪ ಎಷ್ಟು ಅದಾವ ನೋಡು ಅಂತೇಳಿ, ಒಂದು ಜಗ್ಗ ಸೀರೆ ಅದಾವ ರೀ. ಯಾರಿಗಾದ್ರೂ ಬೇಕಂತ ಹೇಳಿದ್ರೆ ತೊಗೊಳ್ರಿ. ನಾವು ಇವತ್ತು ವಿಡಿಯೋ ಬಿಡೋದು ಸ್ವಲ್ಪ ಲೇಟ್ ಆಗಿಬಿಡ್ತ್ರಿಪ್ಪ. ನಮ್ಮ ಹುಡುಗರಿಗೆ ಆರಾಮಿಲ್ಲ, ಏನಿಲ್ಲ ರೀ. ಅರಿಪ್ಪಗೆ ಆರಾಮಿಲ್ಲ, ಈಕಿಗೂ ಆರಾಮಿಲ್ಲ, ಮತ್ತು ನಮ್ಮ ಸಾನಿಗೂ ಜಾಕಿಗೂ ಜ್ವರ ರೀ. ಹಾಗಾಗಿ ಸ್ವಲ್ಪ ಸಮಾಧಾನ ಇದ್ದಿಲ್ಲ ರೀ ಇವತ್ತು ಜೀವಕ್ಕೆ ನಮಗೂ. ಹಂಗಾಗಿ ಸಾರಿದು ಭಾಳ ನಾನು ಇದನ್ನು ಮಾಡಿಲ್ಲ ರೀ ಇವತ್ತು. ಅದು ಒಂದು 6 ನಿಮಿಷದ 7 ನಿಮಿಷದಾಗೈತೆ ಸಂಜೆ ಮುಂದೆ. ಅಷ್ಟು ಬಿಸಿನೂ ತೋರಿಸಿಲ್ಲ ರೀ. ಮತ್ತು ಹಂಗೆ ಸುಮ್ಮನೆ ಒಂದು ಸೀರೆ ತೋರಿಸಿ ಉಳ್ಕಿದ್ವಿ ಕಲರ್ ಅದ ನೋಡು ಅಂತಂದು ಹೇಳಿ ತೋರಿಸ್ಬಿಟ್ಟಿನಿ ರೀ ಅಷ್ಟೇ ರೀ. ಇರಲಿ, ನಾಳೆ ಅದೆಲ್ಲ ಕ್ಲಿಯರಾಗಿ ನಾನು ಸಕ್ಕುಮಿನಿ ಕಿಚನ್ ಒಳಗೆ ವಿಡಿಯೋ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ. ತೊಗೊಳ್ರಿ, ಅಲ್ಲಿ ನಂಬರ್ ಕೊಟ್ಟಿವಿ, ಹಾಕ್ಯಾಳ ಇಲ್ಲ ಅರಿಪ ಗೊತ್ತಿಲ್ಲ ರೀ. ಅಂದರೆ ಹಾಕಿವಿ ನಾವು ನೋಡ್ರಿ, ಹಿಂದಿನ ವಿಡಿಯೋದೊಳಗೂ ಕೊಟ್ಟಿರ್ತೀವಿ ನೋಡ್ರಿ ನಂಬರ್ ಕಮೆಂಟ್ ಬಾಕ್ಸ್ ಒಳಗೆ ರೀ. ನೋಡಿರಿ, ತೊಗೊಳ್ರಿ, ನಿಮ್ಮಿಂದ ನನಗೂ ಒಂದು ಹೆಲ್ಪ್ ಆಗುತ್ತೆ ರೀ. ಏನೋ ಒಂದು ದೇವ್ರ ಆಶೀರ್ವಾದ ತೊಗೊಂಡು ನಿಮ್ದು ಎಲ್ಲರದ್ದು ಸಪೋರ್ಟ್ ಐತಿ ಅಂತ ಮಾಡಾಕತ್ತೀನಿ ರೀ. ಒಳ್ಳೇದಾಕೈತಿ ರೀ ನನಗೂ ರೀ ನಿಮ್ಲಿದ್ದ ರೀ. ನೋಡಿರಿ ಇವೆಲ್ಲ ಪರ್ಪಲ್ ಕಲರ್ ಸಾರಿ ನೋಡಿರಿ, ಮಸ್ತ್ ಅದಾವ ರೀ. ಇದ್ರೊಳಗೆ ಕಲರ್ ಅದಾವ ರೀ, ನಾನು ತೋರಿಸ್ತೀನಿ ಅಂತ ರೀ. ಇವಾಗ ರಾಣಿ ಪಿಂಕ್ ಕಲರ್ ಒಳಗೆ ಎಷ್ಟು ಜನಕ್ಕೆ ಆಗಿದ್ರಿ, ಮತ್ತು ಪರ್ಪಲ್ ಕಲರ್ ಒಳಗನ್ ರೀ. ಇದ್ರೊಳಗೆ ಇವಾಗ ಎಷ್ಟು ಡಾಟ್ ಇದ್ದದ್ದು ಸಾರಿ ಅಷ್ಟು ಖಾಲಿ ಅದು ನೋಡಿರಿ. ಇವು ಸ್ವಲ್ಪ ಈ ಥರ ಇದ್ದದ್ದು ಹೂವಿಂದ ಇಲ್ಲಿ ದೊಡ್ಡ ಬಂದದ ರೀ. ಇನ್ನು ಇದ್ರೊಳಗೆ ರೀ 5 ಇಲ್ಲಿ ನೋಡಿರಿ. ಇಲ್ಲಿ ಮೆಸೇಜ್ ಮತ್ತು ಇಂಥ ಸೀರೆಗಿನ ಕಳ್ಸಾಕತ್ತಾರ ನೋಡಿರಿ. ನಾ ಹೇಳ್ತೀನಿ ರೀ, ಅದಕ್ಕೆ ಈಗ ಪ್ಯಾಕ್ ಮಾಡ್ಬೇಕ್ರಿ. ಈಗ ಇದನ್ನ ಅದಕ್ಕೆ ಇಟ್ಕೊಂಡು ಕೂತಿದ್ದೀರಿ ನಾನು ಇಲ್ಲಿ ಮುಂದೆ. ಇಲ್ಲಿ ನೋಡ್ರಿ ಸೀರೆ ಇಂಗ್ಲೀಷ್ ಕಲರ್ ಇವೆಲ್ಲ. ಇದು ನೋಡ್ರಿ ಅಲ್ಲಿ ಎಲ್ಲ ಹೊಂಟವ್ರಿ ಇವು ಬನಾರಸಿ. ಉಟ್ಕೊಂಡಾಗ ಫುಲ್ ರಿಚ್ ಕಾಣ್ತೈತ್ರಿ ಇದು. ಹಾಂ ಅದ ನೋಡ್ರಿ ಇಲ್ಲಿ ಫುಲ್ ಇಂಥವ. ಇದು ಹೋತ್ ನೋಡ್ರಿ, ಹೇಳಿತಿಲ್ರ ನಾ ಈಗ ಹೇಳಿದ್ದೆ. ಈಗ ಇದಕ್ಕೂ ಇಬ್ಬರು ಇದು ಮಾಡಕತ್ತಾರ ಅಂತಂದು ಹೌದಲ್ಲ ಮಮ್ಮಿ. ದಾದಿ ಬಂದ್ರ ತಳಿ ಹೊಕ್ಕೇನೆ. ಈಗ ಇದು ಒಂದು ಪ್ಯಾಕ್ ಮಾಡ್ಬೇಕ್ರಿ ಸೀರೆ ರೀ. 11 ಗಂಟೆ ಆದ ಟೈಮ್, ಅಲ್ಲೇ 10 ಗಂಟೆ 52 ನಿಮಿಷ ಆಕತ್ತೈತಿ ರೀ. ಆಕೆ ಅರಿಪ ಮೀನದ್ವೆಲ್ಲ ತೊಳ್ಯಾಕೆ ಹೋದ್ರಿ. ಅಮ್ಮನ ಬಂದ್ರೆ ಈಗ ಅವ್ರಿಗೆ ಊಟ ಕೊಡ್ಬೇಕಾ. ಸೀರೆ ಪ್ಯಾಕ್ ಮಾಡುವನ್ನೇ ಕೊಡೋಂತೆ ಅಂದ್ರೆ ಇದೊಂದು ಐತೆ ರೀ ಲಾಸ್ಟ್ ಟೈಮ್. ಮತ್ತು ನನಗೆ ಅವು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಇವು ಬಂದ್ಬಿಟ್ಟು ಅಂದ್ರೆ ಮೆಸೇಜ್ ಜಾಸ್ತಿ ಬಂದುಬಿಟ್ಟಿರ್ತಾವೆ ರೀ. ಮತ್ತು ಹುಡ್ಕೊಂಡು ನಿಂದಿರ್ಬೇಕು ನಾನು. ಅದಕ್ಕೆ ಪ್ಯಾಕ್ ಮಾಡಿಟ್ಬಿಟ್ರೆ ಚಿಂತೆ ಬಿಡ್ತೈತಿ. ಇದು ಒಂದು ಹೋತ್ ನೋಡಿರಿ. ಅವರು ರಾಣಿ ಪಿಂಕ್ ಬೇಕಂತನೇ ಇದು ಮಾಡಾಕತ್ತಿದ್ರಿ. ನಾನು ಇವು ಭಾಳ ಚೆನ್ನಾಗದ ನೋಡಿರಿ ಮೇಡಮ್ ಅಂತ ಹೇಳ್ಬಿಟ್ಟಂದ್ರೆ ಮತ್ತು ಇದೊಂದು ಅವ್ರಿಗೆ ಮನ್ಸಿಗೆ ಬಂತ್ರಿ. ಹ್ಞೂ ಅಂತ ಅಂದು ಇದನ್ನು ತೊಗೊಂಡ್ರಿ. ಐತ್ರಿ ರಾಣಿ ಪಿಂಕ್ ಕಲರಿಂದು ಅದೇ ರೀ. ಇದು ಸೂಪರ್ ಐತ್ರಿ. ಅದ್ರವ್ರಿಗೆ ಹಿಂಗೆ ಡಾಟ್ ಇದ್ದು ಬೇಕಂದ್ರೆ ಓಕೆ ರೀ ಅಂತ. ಈಗ ಸಾರಿ ಇದು ಮಾಡಿದ್ನಪ್ಪ, ಮೆಸೇಜ್ ಬರಾಕತ್ತದ್ದು ರೀ. ಬಂದ್ ಮಾಡಿದೆ. ಅಮ್ಮನ ಊಟ ಮಾಡಿದ್ರೆ ಊಟ ಮಾಡಿ ಬಾಂಡೆ ನೋಡ್ರಿ ಏನು ಜಮಾಗ್ಯವು. ಜಗ್ಗ ಬಾಂಡೆ ಜಮಾ ಆಗ್ಬಿಟ್ಟವ್ರಿ ಇವತ್ತು. ಅಷ್ಟು ಕಡೆ ತಿಕ್ಕಿಟ್ನಿ ಅಂದ್ರೆ ಮತ್ತು ಬೆಳಗ್ಗೆ ಹಗ್ರಾಕೈತ್ರಿ ನಮಗೆ. ಅದಕ್ಕೆ ತಿಕ್ಕಿ ಕೊಡ್ತೀನಿ ತೊಳೆ ಬರೋ ಅಂತ ಹೇಳಿ ಕರೆಯಾಕತ್ತೀನಿ ರೀ ಕ್ಯಾರಿಪಾಗ್ರಿ. ಈ ಊಟ ಆತ್ರಿ ನಮ್ದು 11 ಅದು ಟೈಮ್ 12 ಗಂಟೆ ಆತ್ರಿಪ್ಪ. ಇನ್ನೊಂದು 10 ನಿಮಿಷ ಆದ್ರೆ ನಮ್ಮ ಬಾಂಡೆ ಈ ಕ್ಯಾಲ್ ಕಸ ಹೊಡ್ಯಾಕತ್ತ ಬಿಟ್ಲಾರಿಪ್ಪ. ಅಲ್ಲಿ ಇನ್ನೊಂದು ಫೋನ್ ಐತೆ ನೋಡಮ್ಮ, ಸಾರಿದ ಮೆಸೇಜ್ ಬಂದವೇನೈತೆ. ವಾಕಿಂಗ್ ಮಾಡಿದ್ವಿ, ಇದಕ್ಕೆ ಬಾಂಡೆ ತಿಕ್ಕಿದ್ದ ವಾಕಿಂಗ್ ಆದಂಗೆ ಆತ್ಬಿಟ್ರಿಪ್ಪ ಊಟ ಮಾಡಿ. ಭಾಳ ಬೇಜಾರಿಪ್ಪ ಇವತ್ತು ನಮಗಂತೂ ರೀ. ಮಕ್ಕಳು ಆರಾಮಿರ್ಬೇಕ್ರಿಪ್ಪ. ಇದೇನು ಜ್ವರ ಅಂತಂದ್ರೆ ಅದೇನು ದೊಡ್ಡ ವಿಷಯ ಅಲ್ಲ ರೀ. ಆರಾಮ ಆಗ್ತೈತಿ ಅಂದ್ರೂ ಅವು ಆರಾಮಿದ್ದು ನಮ್ಮ ಮುಂದೆ ಓಡಾಡ್ಕೊತ ಮಾಡ್ಕೊತ ಉಣ್ಕೊತ ತಿನ್ಕೊತ ಇದ್ದು ಅಂತ ಹೇಳಿದ್ರೆ ಅದ ಒಂದು ಇದು ಆಗೋದ್ರಿ ನಮ್ಗೆ. ಭಾಳ ಬೇಜಾರಂಗೆ ಆಕತ್ತು. ಹೋಗಿ ಅರ್ಶಿಯರು ತೋರಿಸ್ಕೊಂಬಂದ್ರಿ. ಗುಳಿಗೆ ಅದೆಲ್ಲ ತೊಗೊಂಬಕೊಂಡಾಕಿ ಕೆಮ್ಮಾಕತ್ತಾಳ್ರಿ. ಅದಕ್ಕೆ ಔಷಧ ಬರ್ಕೊಟ್ಟಾರಂತೆ. ನಾನು ಹೋಗಿದ್ದಿಲ್ಲ, ಅವರ ಇಬ್ಬರು ಹೋಗಿದ್ರು. ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಮ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.